ಎಲ್ರಿಗೂ ನಮಸ್ಕಾರ. ಮ್ಯಾಮ್ ಸ್ನೇಹಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫಸ್ಟ್ ಆಫ್ ಆಲ್, ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಪೀಪಲ್ ಹೂ ಆರ್ ರೈಟಿಂಗ್ IBSA ಮೇನ್ಸ್ ಎಕ್ಸಾಮ್ಸ್. ಯಾರ್ಯಾರು ಮೇನ್ಸ್ ಎಕ್ಸಾಮ್ಸ್ ಬರೀತೀರಾ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಡೂ ವೆಲ್. ಇದು ನಂದು ಫಸ್ಟ್ ನಿಮಗೆ ಹಾರೈಕೆ. ಯಾಕಂತಂದರೆ ಯು ಶುಡ್ ಬಿ ಕಾನ್ಫಿಡೆಂಟ್ ಆಗಿ ಇರಬೇಕು. ಫಸ್ಟ್ ಥಿಂಗ್, ಯು ಶುಡ್ ಬಿ ಕಾನ್ಫಿಡೆಂಟ್. ಸೊ ನನ್ನ ವಿಶ್ ನಿಮ್ಗೆ ಯಾವಾಗಲೂ ಇರುತ್ತೆ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಎಲ್ರದ್ದು ಎಕ್ಸಾಮ್ ಚೆನ್ನಾಗಾಗುತ್ತೆ ಆ್ಯಂಡ್ ಐ ವಿಶ್ ದಟ್ ಎವ್ರಿಬಡಿ ಶುಡ್ ಕ್ಲಿಯರ್ ದ IBSA ಮೇನ್ಸ್ ಎಕ್ಸಾಮ್ಸ್. ಈಗ ಯಾವುದೇ ಒಂದು ಎಕ್ಸಾಮಿಗೆ ಹೋಗುವಾಗ ನಾವು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಬೇಕಾಗುತ್ತೆ. ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಅದು ಮೇಜರಾಗಿ ಹೇಳ್ತೀನಿ. ಹೋಗುವಾಗ ಫಸ್ಟ್ ಹೌ ಅವರ್ ಮೈಂಡ್ ಸೆಟ್ ಶುಡ್ ಬಿ. ಮೈಂಡ್ ಸೆಟ್ಟು ಪಾಸಿಟಿವ್ ಆಗಿರಬೇಕು. ಪಾಸಿಟಿವ್. ಆ್ಯಂಡ್ ಇನ್ನೊಂದೇನಿರಬೇಕು, ಐ ವಿಲ್ ಕ್ಲಿಯರ್ ದ ಎಕ್ಸಾಮ್. ಈ ಥರ ಒಂದು ನಿಮಗೆ ಓದಿರಿ ಬಿಟ್ಟಿರಿ, ನೋ ಮ್ಯಾಟ್ರ್ ವಾಟ್, ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಎಷ್ಟೇ ಇರಲಿ, ಥಿಂಕೇ ಮಾಡೋಕ್ಕೆ ಹೋಗ್ಬಿಡಿ ಜಾಸ್ತಿ. ಜಸ್ಟ್ ಥಿಂಕ್ ದಟ್ ನಾನು ಸಫಿಷಿಯೆಂಟಾಗಿ ಓದಿದ್ದೀನಿ ಆ್ಯಂಡ್ ನಾನು ನೀಟಾಗಿ ಎಕ್ಸಾಮ್ ಬರೀತೀನಿ, ನಾನು ಕ್ಲಿಯರ್ ಮಾಡ್ತೀನಿ. ಈ ಮೈಂಡ್ ಸೆಟ್ ಇರಬೇಕು. ಸೆಕೆಂಡ್ ಥಿಂಗ್, ಥಿಂಗ್ಸ್ ಟು ಕ್ಯಾರಿ. ಏನೇನು ಕ್ಯಾರಿ ಮಾಡಬೇಕು? ಮೇನ್ಲಿ ಹಾಲ್ ಟಿಕೆಟ್ ಆ್ಯಂಡ್ ನಿಮಗೆ ಪೆನ್. 2 ಪೆನ್ಸ್ ತೊಗೊಂಡೋಗಿ, ಬಾಲ್ ಪೆನ್ಸು 2 ಪೆನ್ಸು ಅಥವಾ 3 ಪೆನ್ಸ್ ನಿಮಗೆ ಎಷ್ಟು ಬೇಕೋ ಅಷ್ಟು. ವಾಚು ಅಲೌಡ್ ಇದ್ದರೆ ತೊಗೊಂಡೋಗಿ. ಇದಿಷ್ಟು, ಮತ್ತು ವಾಟರ್ ಬಾಟಲ್ ಇಷ್ಟು ಥಿಂಗ್ಸ್ನ ಕ್ಯಾರಿ ಮಾಡಿ. ಆ್ಯಂಡ್ ದೆನ್ ನಿಮ್ಮ ಕಾನ್ಫಿಡೆನ್ಸ್ನೂ ಕೂಡ ಕ್ಯಾರಿ ಮಾಡಿ. ಕಾನ್ಫಿಡೆನ್ಸ್ ಕೂಡ ಯು ಶುಡ್ ಕ್ಯಾರಿ. These 3 things are majorly you have to carry before going to the exam hall. And ಬೆಳಿಗ್ಗೆ for 10 minutes, as soon as you get up, 10 minutes ಮೆಡಿಟೇಷನ್ ಮಾಡಿ. ಮೈಂಡು ಕ್ಲಿಯರ್ ಆಗುತ್ತೆ. ಮೆಡಿಟೇಷನ್ ಎದ್ದ ತಕ್ಷಣವೇ 10 ಮಿನಿಟ್ಸ್ ಮೆಡಿಟೇಷನ್ನು. ಮತ್ತು ಎಕ್ಸಾಮ್ ಹಾಲಿಗೆ ಎಂಟರ್ ಆಗ್ತಿರಲ್ಲ ಆವಾಗ ಕ್ವಶನ್ ಪೇಪರ್ ಕೊಡೋಕೆ ಮುಂಚೆ ಒಂದು 5 ಮಿನಿಟ್ಸ್ ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಬ್ರೀದ್ ಇನ್ ಬ್ರೀದ್ ಔಟ್. ಸೊ ಮೇಕ್ ಯುವರ್ ಸೆಲ್ಫ್ ಕಾಮ್ ಆ್ಯಂಡ್ ಕಂಫರ್ಟೇಬಲ್. ಆ್ಯಂಡ್ ಐ ವಿಲ್ ಟೆಲ್ ಯು, ನಾನು ಮೇನ್ಸ್ ಬರೆಯುವಾಗಲೂ ಐ ಫಾಲೋಡ್ ದಿಸ್. ನಾನು ಏನು ಯೋಚನೆ ಮಾಡ್ತಿರ್ಲಿಲ್ಲ. ಫಸ್ಟ್ ಥಿಂಗ್, ಐ ವಾಸ್ ವೆರಿ ಕಾನ್ಫಿಡೆಂಟ್. ಎಲ್ಲ ಓದಿದ್ದೀನಿ, ಎಲ್ಲ ಬರೆದಿದ್ದೀನಿ, ಇದೇ ಕಾನ್ಫಿಡೆನ್ಸಲ್ಲಿ ಹೋಗ್ತಾ ಇದೆ. ಆ್ಯಂಡ್ ಐ ಯೂಸ್ ಟು ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ನಂದು ಆಪ್ಷನಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು ಬಿಕಾಸ್ ಆಫ್ ಮೈ ಓವರ್ ಕಾನ್ಫಿಡೆನ್ಸ್ ಅದಕ್ಕೆ. ಬಟ್ ಅದರ್ ದೆನ್ ದಟ್ ನಾನು ಎಲ್ಲ ಕ್ವಶನ್ಸು ಅಟೆಂಡ್ ಮಾಡ್ತಿದ್ದೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇತ್ತು. ಸೊ ನೀವು ಕೂಡ ಅದೇ ಮಾಡಿ. ಆರಾಮಾಗಿ ಬ್ರೀದ್ ಇನ್ ಬ್ರೀದ್ ಔಟ್. ಅದು ತುಂಬ ಹೆಲ್ಪ್ ಆಗುತ್ತೆ. ನಮಗೆ ಮನಸ್ಸು ನಮ್ಮ ತಟಸ್ಥ ಸ್ಥಿತಿಗೆ ಬರುತ್ತೆ. ಮನಸ್ಸು ತಟಸ್ಥ ಸ್ಥಿತಿಯಲ್ಲಿದ್ದಾಗ ನಮ್ಮ ತಲೆ ಚೆನ್ನಾಗಿ ಓಡುತ್ತೆ. ಸೊ ಯು ಶುಡ್ ಡೂ. ಬೆಳಗ್ಗೆ ಎದ್ದ ತಕ್ಷಣವೇ ಕಾಮಾಗಿ ಹೋಗಿ. ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದಿರಾ ಅಂತಂದರೆ ಮೇನ್ಸು ಕ್ಲಿಯರ್ ಮಾಡೋ ಎಲ್ಲ ಎಲಿಜಿಬಿಲಿಟಿನೂ ನಿಮಗೆ ಇರುತ್ತೆ. ದಿಸ್ ಈಸ್ ಅಬೌಟ್ ದ ಪರ್ಸ್ನಲ್ ಥಿಂಗ್ಸು. ಇದು ಎಕ್ಸಾಮ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆ. ನೆಕ್ಸ್ಟ್, ಈಗ ಕ್ವಶನ್ ಪೇಪರ್ ನಿಮ್ಮ ಕೈಗೆ ಸಿಕ್ಕಿದೆ. ನೌ ಯು ಹ್ಯಾವ್ ಅ ಕ್ವಶನ್ ಪೇಪರ್ ವಿತ್ ಯು. ಸೊ ಕ್ವಶನ್ ಪೇಪರ್ ಸಿಕ್ಕಿದ ತಕ್ಷಣವೇ 2 ಮಿನಿಟ್ಸಲ್ಲಿ ಏನೇನಿದೆ ಅಂತ ನೋಡಿ. ಜಸ್ಟ್ ಚೆಕ್ ದ ಕ್ವಶನ್ ಪೇಪರ್ 2 ಮಿನಿಟ್ಸ್ ಹಂಗೆ ಗ್ಲಾನ್ಸ್ ಮಾಡಿ ಏನೇನಿದೆ ಅಂತ. ದೆನ್ ಅಲ್ಲಿ ನಿಮ್ಗೆ ಕಷ್ಟ ಅನಿಸ್ಲಿ ಈಸಿ ಅನಿಸ್ಲಿ ಏನು ಥಿಂಕ್ ಮಾಡೋಕ್ಕೆ ಹೋಗ್ಬಿಡಿ. ಕ್ವಶನ್ ಪೇಪರ್ ಈಸಿ ಇದೆ ಅಷ್ಟೇ ಅಂದ್ಕೊಂಬಿಟ್ಟು ದೆನ್ ಯು ಬಿ ಲೈಕ್ ಸ್ಟಾರ್ಟ್ ರೈಟಿಂಗ್. ಈಗ ಟಿಪ್ಸು ಇಲ್ಲಿ ವರ್ಕ್ ಆಗುತ್ತೆ. ಮೇಜರ್ ಟಿಪ್ಸ್, ಆಸ್ ಐ ಸೆಡ್, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಒಂದು ಫುಲ್ ಓದ್ತಿರಲ್ಲ, 1 ನಿಮಿಷದಲ್ಲಿ ಅದನ್ನು ಫುಲ್ ಓದಿದಾಗ ಒಂದು ಸೆಂಟೆನ್ಸ್ ಟು ಸೆಂಟೆನ್ಸೇ ಮಾಡಬೇಕು. ಕೀಪ್ ದಿಸ್ ಇನ್ ಮೈಂಡ್. ಸೆಂಟೆನ್ಸ್ ಟು ಸೆಂಟೆನ್ಸ್ ಟ್ರಾನ್ಸ್ಲೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ತಲೆಯಲ್ಲಿ ಇಟ್ಕೊಬೇಕಾಗಿರೋದು ಟೆನ್ಸಸ್, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಇವು 3 ತಪ್ಪಾಗಬಾರ್ದು. ಯಾಕಂದರೆ ಅವಾಗ ಒಂದು ವಾಕ್ಯ ಅಥವಾ ಒಂದು ಕಥೆನೇ ಅದ್ರದ್ದು ಅರ್ಥಹೀನತೆ ಆಗ್ಬಿಡುತ್ತೆ ನಿಮ್ಮದು ಟೆನ್ಸಸ್ ರಾಂಗ್ ಆದರೆ. ಫಸ್ಟ್ ಥಿಂಗು ಸೆಂಟೆನ್ಸ್ ಟು ಸೆಂಟೆನ್ಸ್ ಟ್ರಾನ್ಸ್ಲೇಟ್ ಮಾಡಬೇಕು. ಸೆಕೆಂಡ್ ಥಿಂಗು ಕಾಲಗಳು, ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲಗಳನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಟ್ರಾನ್ಸ್ಲೇಟ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಥಿಂಗ್ ಇವಾಗ ಹೇಳೋದು, ವೆರಿ ಇಂಪಾರ್ಟೆಂಟ್. ಸಮ್ಟೈಮ್ಸ್ ವೊಕ್ಯಾಬ್ಯುಲರಿ ನಮಗೆ ಪ್ರಾಬ್ಲಮ್ ಆಗುತ್ತೆ. ವೊಕ್ಯಾಬ್ಯುಲರಿ ನಮಗೆ ಅಲ್ಲಿ ನೆನಪಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಸೆಕ್ಯುಲರ್ ಅನ್ನಂದ್ರೆ ಜಾತ್ಯತೀತ ಅಂತಲ್ವಾ, ಜಾತ್ಯತೀತ ಇದು ನಮಗೆ ಅಲ್ಲಿ ನೆನಪಾಗೋದಿಲ್ಲ. ಬಟ್ ಆದರೆ ನಮಗೆ ಓವರ್ ಆಲ್ ಮೀನಿಂಗ್ ಬರುತ್ತೆ. ಅವಾಗ ಏನು ಬರಿತೀರಾ ಅಂತಂದರೆ, ಎಲ್ಲ ಧರ್ಮಗಳು ಸಮ,
ಎಲ್ಲ ಧರ್ಮಗಳು ಸಮ. ಈ ತರ ಒಂದು ಅದಕ್ಕೆ ಅರ್ಥ ಬರುವಂತಹ ಒಂದು ಪದನಾದ್ರೂ ಬರೆದ್ಬಿಟ್ಟು ಬನ್ನಿ. ಐ ಹ್ಯಾವ್ ಸೀನ್ ಸರ್ಟನ್ ಸ್ಟೂಡೆಂಟ್ ಇಲ್ಲಿ ಬರೀತಾರೆ, ಇಲ್ಲಿ ಗ್ಯಾಪ್ ಬಿಟ್ಬಿಡ್ತಾರೆ, ಸೆಕ್ಯುಲರ್ ಅನ್ನೋ ಜಾಗನ ಗ್ಯಾಪ್ ಬಿಟ್ಟು ಮತ್ತೆ ಬರೀತಾರೆ. ಅವಾಗ ಏನಾಗುತ್ತೆ, ಎಕ್ಸಾಮಿನರ್ಗೆ ನಿಮ್ಗೆ ಆ ಒಂದು ಪದದ ಅರ್ಥ ಗೊತ್ತಾಗಿಲ್ಲ ಅನ್ನೋದಾಗುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ ಅಂದ್ರೆ ಓವರ್ ಆಲ್ ಮೀನಿಂಗ್ ಬರುವಂತಹ ಒಂದು ಕನ್ನಡ ಪದಗಳನ್ನು ಬಳಸಿ ನೀವು ಆ ಸೆಂಟೆನ್ಸ್ ನ ಕಂಪ್ಲೀಟ್ ಮಾಡ್ತೀರಾ. ದಿಸ್ ಈಸ್ ದ ಮೇಜರ್ ಟಿಪ್ ಯು ಹ್ಯಾವ್ ಟು ಫಾಲೋ. ನಾನು ಇದನ್ನ ಪ್ರೀವಿಯಸ್ ಹೇಳ್ಬೋದಾಗಿತ್ತು ನಿಮ್ಗೆ, ಒಂದು 3-4 ಕ್ಲಾಸ್ ಮಾಡಿದೀನಲ್ಲ ಅದ್ರ ಮೇಲೆ. ಬಟ್ ಅವಾಗ ನಾನು ಹೇಳಿದ್ರೆ ನೀವು ಅದನ್ನೇ ಮಾಡ್ತಾ ಇದ್ರಿ. ಬಟ್ ನಾಳೆ ಎಕ್ಸಾಮ್ ಇದೆ ಅಂದಾಗ ಇವತ್ತು ಹೇಳಿದ್ರೆ ಇಟ್ ಇಂಪ್ಯಾಕ್ಟ್ಸ್ ಅ ಲಾಟ್. ಸೊ ದಯವಿಟ್ಟು ಹೇಳ್ತೀನಿ, ಈ ವಿಡಿಯೋನ ಯಾರ್ಯಾರು ನೋಡಿದೀರಾ, ದಿಸ್ ಇಸ್ ದ ಬೆಸ್ಟ್ ಟಿಪ್ಸ್ ವಿಚ್ ಐ ಕ್ಯಾನ್ ಗಿವ್. ನಿಮ್ಗೆ ಈ ಸೆಕ್ಯುಲರ್ ಅಂದ್ರೆ ಜಾತ್ಯತೀತತೆ ಅಂತ ಅರ್ಥ ನೆನಪಾಗ್ಲಿಲ್ಲ ಅಂದ್ರೆ, ಅಥವಾ ಸವರ್ನಿಟಿ ಅಂದ್ರೆ ಸಾರ್ವಭೌಮ ಅಂತ ಅರ್ಥ ಆಗ್ಲಿಲ್ಲ, ನೆನಪಾಗ್ಲಿಲ್ಲ ಅಂದಾಗ ಯು ಶುಡ್ ಯೂಸ್. ಸಾರ್ವಭೌಮ ಅಂದ್ರೇನು, ಭಾರತಕ್ಕಿಂತ ಮೇಲೂ ಯಾರು ಇಲ್ಲ, ಭಾರತದಲ್ಲಿ ಭಾರತವನ್ನು ಅದನ್ನ ಭಾರತವು ಯಾರ ಕೈ ಕೆಳಗೂ ಇಲ್ಲ, ನಮಗೆ ನಾವು ಸರಿಸಾಟಿ, ಈ ತರ ಒಂದು ವರ್ಡ್ ನ ಬರ್ದಾಗ ಎಕ್ಸಾಮಿನರ್ ನಿಮ್ಗೆ 6 ಮಾರ್ಕ್ಸ್ ಕೊಡೆ 5 ಕೊಡ್ತಾರೆ. ಅದನ್ನ ಬಿಟ್ಟು ನೀವು ಇಲ್ಲಿ ಗ್ಯಾಪ್ ಏನಾದ್ರು ಬಿಟ್ರೆ ಇಂಪ್ರೆಷನ್ ಡೌನ್ ಆಗ್ಬಿಡುತ್ತೆ. ಆ ಇಂಪ್ರೆಷನ್ ಹೋದಾಗ ನಿಮ್ಗೆ ತುಂಬಾ ತೊಂದರೆ ಆಗುತ್ತೆ. ಯು ವಿಲ್ ಫೇಸ್ ಪ್ರಾಬ್ಲಮ್ಸ್. ಯಾಕಂದ್ರೆ ಆ ಗ್ಯಾಪ್ ಇದ್ದಿದ್ದಕ್ಕೆಲ್ಲ ಮಾರ್ಕ್ಸ್ ಕಟ್ ಆಗ್ತಾ ಹೋಗುತ್ತೆ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಆ ಒಂದು ಪದದ ಅರ್ಥ ನಿಮಗೆ ಸರಿಯಾಗಿ ಗೊತ್ತಾಗದೇ ಇದ್ದಾಗ ಅದಕ್ಕೆ ಸಮಾನಾರ್ಥಕವನ್ನು ಬರೆಯಿರಿ. ಸಮಾನಾರ್ಥಕ ಬರೆದ್ಬಿಟ್ಟು ಸಮಾನಾರ್ಥಕ ಪದವನ್ನು ಬರೆದು ಆ ಒಂದು ವಾಕ್ಯವನ್ನು ಪೂರ್ಣ ಮಾಡಿ. ಯಾಕಂತಂದ್ರೆ ಇವಾಗ ಸರ್ಟೈನ್ ಎಲ್ಲರಿಗೂ ನಾನು ಹೇಳ್ತೀನಿ, ಎಲ್ಲಾ ವೊಕ್ಯಾಬ್ಯುಲರಿ ಕನ್ನಡ ಆಗ್ಲಿ ಇಂಗ್ಲಿಷ್ ಆಗ್ಲಿ, ಇಟ್ಸ್ ನಾಟ್ ಈಸಿ, ತುಂಬಾ ಕಠಿಣವಾಗಿರುತ್ತೆ ಅದು. ಸೊ ಅಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ಓವರ್ ಆಲ್ ಸೆಂಟೆನ್ಸ್ ಮೀನಿಂಗ್ ಪ್ರಾಪರ್ ಆಗಿ ಬಂದ್ರೆ ದಯವಿಟ್ಟು ಆ ಮೀನಿಂಗ್ ನ ಬರೆದ್ಬಿಟ್ಟು ಬನ್ನಿ. ಮಧ್ಯದಲ್ಲಿ ಗ್ಯಾಪ್ ಬಿಟ್ಟು ಬರಬೇಡಿ. ಇದೇ ಒಂದು ಮೇಜರ್. ಡೋಂಟ್ ಗಿವ್ ಗ್ಯಾಪ್, ನೋ ಗ್ಯಾಪ್. ಅಲ್ಲಿಗೆ ಅದಕ್ಕೆ ಸರಿಸಮಾನವಾದ ಅರ್ಥ ನಿಮ್ಗೆ ತಿಳಿಯದಿದ್ದಾಗ ಅದಕ್ಕೆ ಪರ್ಯಾಯ ಪದವನ್ನು ಬಳಸಿ ಆ ಓವರ್ ಆಲ್ ಸೆಂಟೆನ್ಸ್ ಅರ್ಥ ಬರೋ ತರ ಬರೆದ್ರೂ ಕೂಡ ನಿಮ್ಗೆ ಮಾರ್ಕ್ಸ್ ನ ಕೊಡುವ ಸಾಧ್ಯತೆ ಹೆಚ್ಚಿರುತ್ತೆ, ಸ್ಕೋರ್. ಬಟ್ ನೀವು ಈ ತರ ಗ್ಯಾಪ್ ಬಿಟ್ಬಿಟ್ಟು ಬಂದ್ರೆ ಅಲ್ಲಿ ನಿಮ್ಗೆ ನೆಗೆಟಿವ್ ಇಂಪ್ರೆಷನ್ ಬರುತ್ತೆ. ನೆಗೆಟಿವ್ ಇಂಪ್ರೆಷನ್ ಬಂದ್ರೆ ಮಾರ್ಕ್ಸ್ ರಿಡ್ಯೂಸ್ ಆಗುತ್ತೆ. ದಿಸ್ ಈಸ್ ದ ಮೇಜರ್ ಟಿಪ್. ನಾನು ಬಿಗಿನಿಂಗ್ ಅಲ್ಲೇ ಯಾಕೆ ಹೇಳಿಲ್ಲ ಅಂದ್ರೆ ಲಾಸ್ಟ್ ಮೂಮೆಂಟ್ ತನಕ ನೀವು ಸ್ವಲ್ಪ ಚೆನ್ನಾಗಿ ಓದ್ಲಿ ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಸ್ಟಾರ್ಟಿಂಗ್ ಹೇಳಿರ್ಲಿಲ್ಲ. ಬಟ್ ಟುಮಾರೋ ಯು ಆಲ್ ಹ್ಯಾವ್ ಎಕ್ಸಾಮ್ಸ್. ಹೂ ಆರ್ ಸೀಯಿಂಗ್ ದಿಸ್ ವಿಡಿಯೋ, ನಿಮ್ಮ ಫ್ರೆಂಡ್ಸಿಗೆ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರೆಲ್ಲರಿಗೂ ಶೇರ್ ಮಾಡಿ. ದಿಸ್ ಲಾಸ್ಟ್ ಮಿನಿಟ್ ಟಿಪ್ಸ್ ನಿಮ್ಗೆ 15 ಸ್ಕೋರ್ ಮಾಡೋ ಕಡೆ ಇದು 18 ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಅಂತೂ ಡೆಫಿನೆಟ್ಲಿ ಮಾಡುತ್ತೆ. ದಿಸ್ ಇಸ್ ಅನ್ ಎಕ್ಸಾಂಪಲ್. ನಿಮಗೆ ಎಷ್ಟು ಮಾರ್ಕ್ಸ್ ಸಿಗಿದೆ, ಕ್ವಾಲಿಫೈಗಿಂತ ಹೆಚ್ಚಿಗೆ ಮಾರ್ಕ್ಸ್ ಅನ್ನ ನೀವು ಪಡ್ಕೊಬೇಕಂತಂದ್ರೆ ಈ ತರ ಒಂದು ಟ್ರಿಕ್ ಅಥವಾ ಟಿಪ್ಸ್ನ ನೀವು ಕೊನೆ ಮೂಮೆಂಟ್ ಅಲ್ಲಿ ಯೂಸ್ ಮಾಡಲೇಬೇಕಾಗುತ್ತೆ. ಸೊ ಹೋಪ್ಫುಲಿ ಎಲ್ರಿಗೂ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಎಕ್ಸಾಮ್ ಬರೀತಿದ್ದಾರೆ, ಯಾರಿಗಾರಿಗೆ ಅವಶ್ಯಕತೆ ಇದೆ ದಿಸ್ ಲಾಸ್ಟ್ ಮಿನಿಟ್ ಟಿಪ್, ಅವ್ರಿಗೆಲ್ರಿಗೂ ಇದನ್ನ ಸೆಂಡ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಮಾಡಿ, ನಿಮ್ದು ಎಕ್ಸಾಮ್ ಚೆನ್ನಾಗಿ ಆಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಡ್ಕೊತೀನಿ. ಬಿಕಾಸ್ ಐ ನೋ ದಟ್ ಈ ಡ್ರೈ ಸೀಸನ್ನಲ್ಲಿ KPSC ಇಂದ KS ನೋಟಿಫಿಕೇಶನ್, KPSC ಕಡೆಯಿಂದ ಅಥವಾ KE ಕಡೆಯಿಂದ ನೋಟಿಫಿಕೇಶನ್ ಇಲ್ಲದೆ ಇರುವಾಗ ಯಾವುದೇ ಒಂದು ಸರ್ಕಾರಿ ನೌಕರಿ, ಅದು ಸೆಂಟ್ರಲ್ ಗೌರ್ಮೆಂಟ್ ಆದ್ರೆ ಇಟ್ಸ್ ರಿಯಲಿ ವೆಲ್ ಅಂಡ್ ಗುಡ್. ಐ ವಿಶ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಡೂ ವೆಲ್ ಇನ್ ದ ಎಕ್ಸಾಮ್ಸ್.